ನನ್ನ ಹೆಸರು ಉಷಾ ಪಾಟೀಲ್ ಅಂತ. ನಾನು ಬೆಳಗಾಂದಿಂದ ಬಂದಿದ್ದೀನಿ. ಯಾಕೆ ಬಂದಿದ್ರಿ? TMದು ಇದು ತಗೊಳ್ಳೋಕ್ಕೆ ಸರ್ಟಿಫಿಕೇಟ್. ಕೋರ್ಸ್ ಮುಗೀತು ಸರ್. ಯಾಕೆ ಸೇರ್ಕೊಂಡ್ರಿ ಇಲ್ಲಿಗೆ? ಸರ್ದು ವಿಡಿಯೋ ನೋಡಿ ಆಮೇಲೆ ಅದನ್ನು ನಾನು ಫಸ್ಟ್ ನನ್ನ ಮೇಲೆ ಪ್ರಯೋಗ ಮಾಡಿಕೊಂಡೆ. ಆಮೇಲೆ ಅದು ನಿಜ ಅನಿಸಿದ್ಮೇಲೆ ನಾನು ಸೇರ್ಕೊಂಡೆ. 5 ಕೋರ್ಸ್ ಮಾಡಿದ್ದೀನಿ. ಆಯಿತು ಸರ್. ಆರೋಗ್ಯ ಕೊಡ್ತಾರೆ. ಆಯಿತು. ಅದಾದ್ಮೇಲೆ ಜಾಸ್ತಿ ಜನಕ್ಕೆ ಹೇಳ್ಕೊಡ್ಬೇಕು, ಕಲಿಬೇಕು, ನಮ್ಮನೆಯವ್ರಿಗೂ ನಾನು ಮಾಡಬೇಕು ಅಂತಂದಾಗ ನೀವು ಸೇರ್ಕೊಂಡ್ರಿ. ಹೌದು ಸರ್. ಎಲ್ಲರಿಗೂ ಎಷ್ಟೊಂದು ಜನ ಪೇಷಂಟ್ಗೆ ನಾನು ನೋಡ್ತಾ ಇದ್ದೀನಿ, ಎಲ್ಲ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ವರ್ತ್ ಸರ್. 100-200% ವರ್ತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಗಳ ಮೇಲೆಲ್ಲ ಟ್ರೈ ಮಾಡಿದ್ದೀರಾ? ಮಾಡಿದ್ದೀನಿ. ಏನು ಮಾಡಿದ್ದೀರಾ? ಅವಳು ಲೇಜಿನೆಸ್ ಜಾಸ್ತಿ, ಬೆಳಗ್ಗೆ ಹೇಳೋದಿಲ್ಲ, ಅದು ಒಂದಿದೆ. ಆಮೇಲೆ ನಾನು ಫ್ರೆಂಡ್ಸ್ ಸರ್ಕಲಲ್ಲಿ ಮಾಡಿದ್ದೀನಿ, ಆಮೇಲೆ ರಿಲೇಟಿವ್ಸಲ್ಲಿ ಮಾಡಿದ್ದೀನಿ, ನನ್ನ ಯೋಗ ಫ್ರೆಂಡ್ಸ್ ಮಾಡಿದ್ದೀನಿ. ಮತ್ತು ಒಬ್ಬರಿಂದ ಒಬ್ಬರಿಗೆ ಎಲ್ಲ ಕಡೆ ಗೊತ್ತಾಗ್ತಾ ಇದೆ, ರಿಸಲ್ಟ್ ಬರ್ತಾ ಇದೆ. ಆಲ್ರೆಡಿ ಇದು ಸರ್ಟಿಫಿಕೇಟ್ ತೊಗೊಂಡ್ಮೇಲೆ ಬೋರ್ಡ್ ಹಾಕಬೇಕಂತ ಮಾಡಿದ್ದೀನಿ ಬೆಳಗಾಂದಲ್ಲಿ. ಹೌದು, ಇವಳದೇ ಬುಟಿಕ್ ಇದೆ, ಅದನ್ನೇ ನಾನು ಸ್ವಲ್ಪ ಯೂಸ್ ಮಾಡ್ಕೋತೀನಿ. ಹಾಂ ಸರ್, ನಿಮ್ಮದು ನೋಡಿದ್ದೀನಿ. ಆಮೇಲೆ ನೀವು ಬರ್ತೀರಂತ ಗೊತ್ತಿತ್ತು. ಆಮೇಲೆ ನಿಮ್ಮದು ನ್ಯೂಮರಾಲಜಿದು ಅದನ್ನು ನೋಡಿದ್ದೀನಿ. ಮತ್ತು ಅದ್ರ ಪ್ರಕಾರ ನೀವು ಹೇಳಿದ್ರಲ್ಲ ಮಾಸ್ಟರ್ ನಂಬರು, ನಂದು ಕೂಡ ಮಾಸ್ಟರ್ ನಂಬರು. ನಾನು 11th ಜುಲೈ. ನೀವು 2 ನಂಬರ್ ಹೇಳಿದ್ರಲ್ಲ, 22 and 11. ನಾನು 11. ಮತ್ತು 22 ಇದ್ದವರು ಮಾಸ್ಟ್ರು ಯಾರ್ಯಾರು ಇದ್ದಾರೆ ನೋಡಿದ್ದೀನಿ, ಅವ್ರ ವೀಕ್ನೆಸ್ ಹೇಳಿದ್ದೀನಿ. ನೀವು ಮಾಸ್ಟ್ರು, ಆಮೇಲೆ ನೀವು ಯಾವ ಥರ ಇದು ಮಾಡಬೇಕಂತ ಅವ್ರಿಗೂ ಕೂಡ ಹೇಳಿದ್ದೀನಿ. ನೀವು ಕಲರ್ ಥೆರಪಿಲಿ ಮಾಸ್ಟರ್ ಆಗಿಬಿಟ್ಟಿದ್ದೀರಾ ಈಗ? ಹೌದು ಸರ್. ನಿಮ್ಮ ತಾಯಿ ಕಲರ್ ಥೆರಪಿಲಿ ಕಲ್ತ್ಕೊಂಡು ಡಾಕ್ಟರ್ ಆಗಿಬಿಟ್ಟಿದ್ದಾರೆ. ಹೌದು, ವೆರಿ ಪ್ರೌಡ್ ಆಫ್ ಹರ್. ಇವತ್ತು ಕಾನ್ವೊಕೇಶನ್ ಡ್ರೆಸ್ ಹಾಕೊಂಡು ಅಮ್ಮ ಕಾಣಿಸ್ಕೊತಾ ಇದ್ದಾರೆ, ಏನು ಅನ್ಸುತ್ತೆ? ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ. ಯಾಕಂದರೆ ನಮ್ಮ ಮನೇಲಿ ಯಾರೂ ಇದು ಮಾಡಿಲ್ಲ. ಶಿ ಇಸ್ ದ ಫಸ್ಟ್ ಒನ್. ಆ್ಯಂಡ್ ಈ ಏಜಲ್ಲಿ ಶಿ ಇಸ್ ಇನ್ಸ್ಪೈರ್ಡ್ ಬೈ ಸೋ ಮೆನಿ ಪೀಪಲ್ ಆ್ಯಂಡ್ ಶಿ ಇಸ್ ಲರ್ನಿಂಗ್ ಸೋ ಮಚ್. ಇಟ್ಸ್ ವೆರಿ ಹ್ಯಾಪಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಫಾರ್ ಹರ್. ಫಸ್ಟ್ ಅವ್ರ ಕಲರ್ ಏನಾದ್ರು ನಿಮ್ಮ ಮೇಲೆ ಅಪ್ಲೈ ಏನಾದ್ರು ಮಾಡಿದ್ದಾರೆ? ತುಂಬ ಸತಿ ಮಾಡಿದ್ದಾರೆ. ಫೀವರ್ ಎಲ್ಲ ಬಂದಾಗ ನಾನು ಡಾಕ್ಟರ್ ಕಡೆ ಹೋಗೋದೇ ಇಲ್ಲ. ಶಿ ಓನ್ಲಿ ಟ್ರೀಟ್ಸ್ ಮೀ. ಸೊ ವರ್ಕ್ ಆಗಿದೆ. ನನ್ನ ಫ್ರೆಂಡ್ಸಿಗೂ ಸಹ ಮನೆಗೆ ಬಂದಾಗ ಅವ್ರು ಏನಾದರೂ ಹುಷಾರಿಲ್ಲ ಅಂದರೆ ಶಿ ಟ್ರೀಟ್ಸ್ ದೆಮ್. ಆ್ಯಂಡ್ ಮನೆಗೆ ಹೋಗೋ ತನಕ ಅವ್ರು ಹುಷಾರಾಗಿರ್ತಾರೆ. ಹಾಂ, ನೀವು ಅದನ್ನು ಫೀಲ್ ಮಾಡಿದ್ರಾ? ಫೀಲಿಂಗ್. ಆ್ಯಂಡ್ ಈವನ್ ಶಿ ಈಸ್ ವೆರಿ ಪಾಸಿಟಿವ್. ಐ ಥಿಂಕ್ ಅವಳ ಕೈಯಲ್ಲಿ ಹೀಲಿಂಗ್ ಎನರ್ಜಿ ಇದೆ. ಸೊ ಇಟ್ ಹ್ಯಾಸ್ ಆ್ಯಡೆಡ್ ಅಪ್ ಬಿಕಾಸ್ ಆಫ್ ದಿಸ್ ಕೋರ್ಸಸ್. ಯಾಕೆಂದರೆ ಈಗ ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಏಜ್ಡ್ 50 ಮೇಲಿರೋರನ್ನ ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಬಟ್ 50 ಮೇಲೆ ಹೌದು. ಆದರೆ ನೀವು ಅದನ್ನು ಯಂಗ್ಸ್ಟರ್ಸ್ ಇದನ್ನು ಜಾಸ್ತಿ ಇದನ್ನು ನಂಬಲ್ಲ. ಆದರೆ ನೀವು ನೋಡಿದ್ರೆ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಸ್ಟಾರ್ಟಿಂಗ್ ನಾನು ನಂಬಿರಲಿಲ್ಲ. 1, 2, 3 ಟೈಮ್ಸ್ ನನ್ನ ನಂಬಿಕೆ ಇರಲಿಲ್ಲ. ಬಟ್ ರಿಸಲ್ಟ್ ಕಂಡ ಮೇಲೆ ಇವನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ವಂಡರ್ಫುಲ್. ಇದು ವರ್ಕ್ ಆಗುತ್ತೆ? 100% ವರ್ಕ್ ಆಗುತ್ತೆ. ಅಮ್ಮ ಹೇಳಿದ್ದು ನೀವು ಹೇಳಿದ್ದು 2 ಸತ್ಯನಾ? 100%. ಕಲಿತೀನಂತ ಇಂಟ್ರೆಸ್ಟ್ ತೋರಿಸಿದಾಗ ನಿನಗೆ ಅದೇ ಖುಷಿ. ಅಂದರೆ ನನಗೆ ಎದ್ರಲ್ಲಿ ಖುಷಿ ಇದೆ ಅಂತ ಅವ್ರಿಗೆ ಗೊತ್ತು. ನನಗೆ ಪಾರ್ಲರ್ದಿಲ್ಲ, ಹೊರಗಡೆ ತಿನ್ನೋದು, ತಿರುಗಾಡೋದು, ಟೂರು ಯಾವುದ್ರಲ್ಲೂ ಇಲ್ಲ. ಇದನ್ನು ಅವಳೇ ಹೇಳಿದ್ದು ನಾನು ಮಾಡ್ಕೊಂಡು. ಈಗ ನಿಮ್ಮ ಯಂಗ್ ಜನ್ರೇಷನ್ಗೆ ಏನು ಹೇಳ್ತಾರೆ ಈ ಥರ ವಿಚಾರ? ಈಗ ಎಲ್ಲರೂ ಕೂಡ ಒಂದು ಬೇರೆ ಅಲೋಪತಿಕ್ ಬೇರೆ ಬೇರೆ ಮೆಡಿಸಿನ್ಸ್ಗಳೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇದು ಹೊಸದು, ಆ್ಯಕ್ಚುಲಿ ಹಳೇದೇ ಆದರೂ ಕೂಡ ಹೊಸ ರೀತಿಯಲ್ಲಿ ಬಂದಿರುವಂಥದ್ದು. ಜನಗಳಿಗೆ ಇನ್ನೂ ಅವೇರ್ನೆಸ್ ಕೂಡ ಇಲ್ಲ. ಏನು ಹೇಳ್ತೀರಾ ಇದಕ್ಕೆ? ಆ್ಯಕ್ಚುಲಿ ಒಂದು ಸತಿ ಟ್ರೈ ಮಾಡಬೇಕು, ಆಮೇಲೆ ಅವರೇ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ಯು ಸಿ ದ ರಿಸಲ್ಟ್ಸ್ ಎಲ್ಲರಿಗೂ ಬಿಲೀವ್ ಆಗುತ್ತೆ ಅಂತ ಅನಿಸುತ್ತೆ. ಫಸ್ಟ್ 1-2 ಟೈಮ್ಸ್ ಟ್ರೈ ಮಾಡಬೇಕು. ನಂಬಿಕೆ ಇಲ್ಲಾಂದ್ರೂ ಟ್ರೈ ಮಾಡಬೇಕು. ಹಾಂ, ಎಸ್ ಫ್ರೀ ಆಗಿದೆ ಮಾಡಬೇಕು. ಆಮೇಲೆ ತಮಗೆ ನಂಬಿಕೆ ಆಗುತ್ತೆ, ಆಮೇಲೆ ತಾವೇ ಫಾಲೋ ಮಾಡ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ಇವನ್ ಐ ಆಮ್ ದ ಒನ್. ನಾನು ನಂಬಿಕೆ ಇರಲಿಲ್ಲ. ಆಫ್ಟರ್ ಟ್ರೈಯಿಂಗ್ ಇವನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಅಂತ. ಎಸ್, ನಮ್ಮ ರೈಟ್ ನ್ಯೂಸ್ ನೋಡಿದ್ದೀರಾ? ಎಸ್ ನೋಡಿದ್ದೀನಿ. ಮಾತ್ರ ನೋಡ್ತೀರಾ, ಬೇರೆ ನೋಡ್ತೀರಾ? ನೋಡ್ತಿರ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೀವು ಶುರು ಮಾಡಿದಾಗ ಏನಾದ್ರು ಬೆಳಗ್ಗೆ ಬಂದರೆ ನಿಮ್ಮ ಫೋನ್. ಓಕೆ ಸರ್, ಥ್ಯಾಂಕ್ ಯು. I pledge to honor my teachers, my institution, and my profession, and strive to bring pride